ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಯ ವಿಷಯ ಜೈ ಕಿಸಾನ್ ಮಾರುಕಟ್ಟೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಉದ್ಭವಿಸುತ್ತೆ. ಸ್ವಂತ ಶಕ್ತಿ ಮೇಲೆ ನಿಲ್ಲೋದಾ ಅಥವಾ ಸರ್ಕಾರದ ಸಹಾಯ ಪಡ್ಕೊಂಡು ಮುಂದೆ ಹೋಗೋದಾ? ಒಂದು ಮಾರುಕಟ್ಟೆ ಎರಡಾಗಿ ಹೋಳಾದಾಗ ಈ ಎರಡು ದಾರಿಗಳು ಎಂಥ ವಿಭಿನ್ನ ಫಲಿತಾಂಶಗಳನ್ನು ಕೊಟ್ಟು ಅಂತ ನೋಡೋಣ ಬನ್ನಿ. ಚಮಚದಿಂದ ತಿನ್ನಿಸುವುದರಿಂದ ವ್ಯಾಪಾರ ನಡೆಯುವುದಿಲ್ಲ. ನೋಡಿ, ಈ ಒಂದು ವಾಕ್ಯದಲ್ಲೇ ಇಡೀ ವಿವಾದದ ತಿರುಳು ಅಡಗಿದೆ. ಇದು ಸುಮ್ಮನೆ ಹೇಳಿದ ಮಾತಲ್ಲ, ಇದು ಸ್ವಾವಲಂಬನೆ ಮತ್ತು ಇನ್ನೊಬ್ಬರ ಮೇಲೆ ಅವಲಂಬಿತರಾಗುವುದರ ನಡುವಿನ ದೊಡ್ಡ ಸಂಘರ್ಷದ ಸ್ಟಾರ್ಟಿಂಗ್ ಪಾಯಿಂಟ್. ಹಾಗಾದ್ರೆ ಈ ಕಥೆ ಶುರುವಾಗಿದ್ದು ಎಲ್ಲಿಂದ? ಎಲ್ಲದಕ್ಕೂ ಕಾರಣ ಒಂದೇ ಒಂದು ನಿರ್ಧಾರ: ಜೈ ಕಿಸಾನ್ ಮಾರುಕಟ್ಟೆಯನ್ನ ಎಪಿಎಂಸಿ ಆವರಣಕ್ಕೆ ಶಿಫ್ಟ್ ಮಾಡಿದ್ದು. ಈ ಒಂದು ಬದಲಾವಣೆ ಅಲ್ಲಿನ ವ್ಯಾಪಾರಿಗಳನ್ನ ಅಕ್ಷರಶಃ ಎರಡು ದಾರಿಗಳಲ್ಲಿ ನಡೆಯುವ ಹಾಗೆ ಮಾಡ್ಬಿಟ್ಟು. ಆದ್ರೆ ಜೈ ಕಿಸಾನ್ ಸದಸ್ಯರು ಇದನ್ನೊಂದು ಸಮಸ್ಯೆಯಾಗಿ ನೋಡ್ಲಿಲ್ಲ. ಅವರು ಹಿಂದೆ ಸರಿಯೋ ಮಾತೇ ಇಲ್ಲ ಅಂದ್ರು. ಬದಲಾಗಿ ಇದನ್ನೇ ಒಂದು ಅವಕಾಶವಾಗಿ ನೋಡಿ ತಮ್ಮ ಸ್ವಂತ ನಿಯಮಗಳ ಮೇಲೆ ತಮ್ಮ ಸ್ವಂತ ಬಲದಿಂದ ವ್ಯಾಪಾರ ಮುಂದುವರ್ಸೋಕೆ ಗಟ್ಟಿಯಾಗಿ ನಿಂತ್ರು. ಇಲ್ಲಿಂದಾನೇ ಕಥೆ ಎರಡು ಭಾಗ ಆಗೋದು. ಒಂದು ಗುಂಪು ನಮ್ಮ ಒಗ್ಗಟ್ಟೆ ನಮ್ಮ ಬಲ ಅಂತ ನಂಬಿದ್ರೆ, ಇನ್ನೊಂದು ಗುಂಪು ಹೊರಗಿನ ಸಹಾಯವನ್ನೇ ನಂಬ್ಕೊಂತು. ಈ ಎರಡು ದಾರಿಗಳ ನಡುವಿನ ವ್ಯತ್ಯಾಸವೇ ಈ ಇಡೀ ಕಥೆಯ ಸಾರ. ನೋಡಿ, ವ್ಯತ್ಯಾಸ ಎಷ್ಟೊಂದು ಸ್ಪಷ್ಟವಾಗಿದೆ ಅಲ್ವಾ? ಒಂದು ಕಡೆ ಜೈ ಕಿಸಾನ್ನ 250 ಸದಸ್ಯರು. ಇವರೆಲ್ಲರೂ ಹೆಗಲಿಗೆ ಹೆಗಲು ಕೊಟ್ಟು ತಮ್ಮ ಒಗ್ಗಟ್ಟಿನಿಂದಲೇ ವ್ಯಾಪಾರ ಮಾಡ್ತಾರೆ. ಇನ್ನೊಂದು ಕಡೆ ಮೂಲಗಳು ಯಾರನ್ನ ಹೂಡಿಕೆದಾರರು ಅಂತ ಕರೀತಾರೋ ಆ ಗುಂಪು. ಅವರಿಗೆ ಸರ್ಕಾರದ ಸಪೋರ್ಟ್ ಇದ್ರೂ ಕೂಡ ಸ್ವಂತವಾಗಿ ಬಿಸ್ನೆಸ್ ಮಾಡೋಕೆ ಆಗ್ಲಿಲ್ಲ. ಹಾಗಾದ್ರೆ ಮೊದಲು ಸಕ್ಸಸ್ ಸ್ಟೋರಿ ಬಗ್ಗೆನೇ ಮಾತಾಡೋಣ. ಜೈ ಕಿಸಾನ್ ವ್ಯಾಪಾರಿಗಳು ತಮ್ಮ ಒಗ್ಗಟ್ಟಿನಿಂದ ಕಟ್ಟಿದ ಆ ಸಾಮ್ರಾಜ್ಯ ಹೇಗಿತ್ತು? ಅವರ ಪ್ರಯತ್ನಕ್ಕೆ ಸಿಕ್ಕ ಫಲಿತಾಂಶವಾದ್ರೋ ಏನು? 250 ಇದೊಂದು ಬರೀ ನಂಬರ್ ಅಷ್ಟೇ ಅಲ್ಲ, ಇದು 250 ವ್ಯಾಪಾರಿಗಳ ಒಗ್ಗಟ್ಟಿನ ಶಕ್ತಿ. ಮೂಲಗಳ ಪ್ರಕಾರ ಇವರೆಲ್ಲರೂ ಒಂದೇ ಕುಟುಂಬದ ಹಾಗೆ ಸೇರ್ಕೊಂಡು ಭಾನುವಾರದ ಸಂತೆ ಅಂದ್ರೆ ಸಂಡೇ ಮಾರ್ಕೆಟ್ನಲ್ಲಿ ತಮ್ಮ ವ್ಯಾಪಾರವನ್ನ ಮತ್ತೆ ಮೊದಲಿಂದ ಕಟ್ಟಿದ್ರು. ಅವರ ಯಶಸ್ಸಿನ ಸೀಕ್ರೆಟ್ ಬರೀ ಬಿಸ್ನೆಸ್ ಸ್ಟ್ರಾಟಜಿಯಲ್ಲಿ ಇರಲಿಲ್ಲ. ಮೂಲಗಳು ಹೇಳೋ ಪ್ರಕಾರ ಅದರ ಅಡಿಪಾಯವೇ ಬೇರೆಯಿತ್ತು: ನಂಬಿಕೆ, ಒಗ್ಗಟ್ಟು, ಪ್ರಾಮಾಣಿಕತೆ. ಹಣಕ್ಕಿಂತ ಹೆಚ್ಚಾಗಿ ಈ ಮೌಲ್ಯಗಳೇ ಅವರ ನಿಜವಾದ ಬಂಡವಾಳವಾಗಿತ್ತು. ಸರಿ, ಜೈ ಕಿಸಾನ್ ಕಥೆ ಹೀಗಾದ್ರೆ ಆ ನಾಣ್ಯದ ಇನ್ನೊಂದು ಮುಖ ಹೇಗಿತ್ತೋ? ಸರ್ಕಾರದ ಬೆಂಬಲ, ಎಲ್ಲ ಸೌಲಭ್ಯಗಳಿರೋ ಜಾಗ ಎಲ್ಲವೂ ಇತ್ತು. ಆದರೂ ಎಪಿಎಂಸಿ ಗುಂಪಿನ ಕಥೆ ಮಾತ್ರ ಪೂರ್ತಿ ಉಲ್ಟಾ ಆಗಿತ್ತು. ಮೂಲಗಳು ಬಳಸೋ ಈ ಮಾತುಗಳು ತುಂಬಾನೇ ಪವರ್ಫುಲ್. ಯೋಚ್ನೆ ಮಾಡಿ, ಒಂದು ಕಡೆ ಭಾನುವಾರದ ಮಾರುಕಟ್ಟೆಯ ಗಜಿಬಿಜಿ, ಜನಜಂಗುಳಿ, ಇನ್ನೊಂದು ಕಡೆ ಎಪಿಎಂಸಿ ಮಾರುಕಟ್ಟೆಯ ಖಾಲಿ ಅಂಗಡಿಗಳು, ಸ್ತಬ್ಧವಾದ ಮಳಿಗೆಗಳು. ಈ ವ್ಯತ್ಯಾಸವೇ ಎಲ್ಲವನ್ನೂ ಹೇಳ್ಬಿಡುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಲಿಲ್ಲ. ವ್ಯಾಪಾರದಲ್ಲಿ ಸೋತಿದ್ದು ಒಂದು ಹೊಸ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತು. ಈಗ ಒತ್ತಡ ಮತ್ತು ಬೇಡಿಕೆಗಳ ಆಟ ಶುರುವಾಗಿತ್ತು. ಇಲ್ಲಿ ಕಥೆ ಒಂದು ಅಚ್ಚರಿಯ ತಿರುವು ತಗೊಳ್ಳುತ್ತೆ. ಯಾರು ತಮ್ಮಿಂದ ತಾವೇ ವ್ಯಾಪಾರ ಮಾಡಕ್ಕಾಗಿಲ್ವೋ ಅವರೇ ಈಗ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ಹಾಕೋಕೆ ಶುರು ಮಾಡಿದ್ರು. ಅವರ ಬೇಡಿಕೆ ಏನಿತ್ತು ಗೊತ್ತಾ? ಯಶಸ್ವಿಯಾಗಿ ವ್ಯಾಪಾರ ಮಾಡ್ತಿರೋ ಜೈ ಕಿಸಾನ್ ವ್ಯಾಪಾರಿಗಳನ್ನ ಬಲವಂತವಾಗಿ ತಮ್ಮ ಹತ್ತಿರ ಅಂದ್ರೆ ಎಪಿಎಂಸಿ ಒಳಗೆ ಕರ್ಕೊಂಡ್ ಬರ್ಬೇಕು ಅಂತ. ಇದು ನಿಜಕ್ಕೂ ಮುಖ್ಯವಾದ ಪ್ರಶ್ನೆ. ಮೂಲಗಳು ಹೇಳೋ ಪ್ರಕಾರ ಸ್ಥಳಾಂತರದ ಬೇಡಿಕೆ ಆಲ್ರೆಡಿ ಈಡೇರಿದೆ. ಹಾಗಿದ್ಮೇಲೆ ಈ ಗುಂಪು ಮತ್ತೆ ಯಾಕೆ ಈ ವಿಷಯದಲ್ಲಿ ತಲೆ ಹಾಕ್ತಿದೆ? ಇದರ ಹಿಂದಿನ ಅಸಲಿ ಉದ್ದೇಶವಾದ್ರೂ ಏನು? ಅದಕ್ಕೆ ಉತ್ತರ ಇಲ್ಲಿದೆ: ಬಾಡಿಗೆ ಮಾಫಿ. ಹೌದು, ಮೂಲಗಳ ಪ್ರಕಾರ ಈ ಎಲ್ಲ ಒತ್ತಡ, ಈ ಎಲ್ಲ ಡ್ರಾಮಾದ ಹಿಂದಿರುವ ಅಸಲಿ ಕಾರಣವೇ ಇದಂತೆ. ತಮ್ಮ ಅಂಗಡಿಗಳ ಬಾಡಿಗೆಯನ್ನು ಮನ್ನಾ ಮಾಡಿಸ್ಕೊಳ್ಳಕ್ಕೆ ಅಂದ್ರೆ ರೆಂಟ್ ವೇವರ್ ಪಡ್ಕೊಳ್ಳಕ್ಕೆ ಈ ಇಡೀ ಸಂಘರ್ಷವನ್ನೇ ಸೃಷ್ಟಿ ಮಾಡ್ಲಾಗ್ತಿದೆ ಅಂತ ಮೂಲಗಳು ಹೇಳ್ತಿವೆ. ಈ ಒಂದು ಮಾತು ಮೂಲದ ನಿಲುವನ್ನ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ತಮ್ಮ ಕೈಯಲ್ಲಿ ವ್ಯಾಪಾರ ಮಾಡೋಕೆ ಆಗ್ಲಿಲ್ಲ ಅಂತ ಈಗ ಯಶಸ್ವಿಯಾಗಿರೋ ಜೈ ಕಿಸಾನ್ ಸದಸ್ಯರು ಅಲ್ಲಿಗ್ ಬಂದು ಇವ್ರಿಗೋಸ್ಕರ ದುಡಿದು ಇವ್ರಿಗೆ ಊಟ ಬಡಿಸ್ಬೇಕು ಅಂತ ಅವರು ಅಂದ್ಕೊಂಡಿದಾರಾ ಅನ್ನೋ ನೇರವಾದ ಪ್ರಶ್ನೆ ಇದು. ಹಾಗಾದ್ರೆ ಈ ಇಡೀ ಕಥೆಯಿಂದ ನಾವೇನು ಕಲಿಬೋದು? ನಿಜವಾದ ಯಶಸ್ಸಿಗೆ ಬೇಕಾಗಿರೋದೇನು? ಈ ಬಗ್ಗೆ ಮೂಲಗಳು ಕೊಡುವ ಕೊನೆಯ ಮಾತು ಇಲ್ಲಿದೆ ನೋಡಿ. ಈ ಒಂದು ಟೇಬಲ್ ಇಡೀ ಕಥೆಯನ್ನೇ ಹೇಳ್ಬಿಡುತ್ತೆ. ಜೈ ಕಿಸಾನ್ನ ಅಡಿಪಾಯ ಅವರ ಶಕ್ತಿ ಮತ್ತು ಒಗ್ಗಟ್ಟು. ಆದ್ರೆ ಎಪಿಎಂಸಿ ಗುಂಪಿನದ್ದು ಸರ್ಕಾರಿ ಬೆಂಬಲ. ಜೈ ಕಿಸಾನ್ ವಿಧಾನ ಕಷ್ಟಪಟ್ಟು ದುಡಿಯೋದು, ಆದ್ರೆ ಇನ್ನೊಂದು ಕಡೆ ಚಮಚದಿಂದ ತಿನ್ಸ್ಕೊಳ್ಳೋದು. ಫಲಿತಾಂಶವಂತೂ ಕಣ್ಮುಂದೇ ಇದೆ. ಒಂದು ಕಡೆ ಸಮೃದ್ಧ ಮಾರುಕಟ್ಟೆ, ಇನ್ನೊಂದು ಕಡೆ ಖಾಲಿ ಮಳಿಗೆಗಳು.
ಜೈ ಕಿಸಾನ್, ನಮ್ಮ ಮಾರುಕಟ್ಟೆ, ನಮ್ಮ ಹೆಮ್ಮೆ. ಈ ಒಂದು ಘೋಷಣೆಯೊಂದಿಗೆ ಈ ವಿಶ್ಲೇಷಣೆ ಮುಗಿಯುತ್ತೆ. ಇದು ಕೇವಲ ವ್ಯಾಪಾರ ಮಾಡೋ ಜಾಗ ಅಲ್ಲ, ಇದು ಸ್ವಾವಲಂಬನೆಯ ಒಂದು ಸಂಕೇತ ಅಂತ ಮೂಲಗಳು ಹೇಳ್ತವೆ. ಹಾಗಾದ್ರೆ ನಿಜವಾದ ವ್ಯಾಪಾರದ ಶಕ್ತಿ ಇರೋದು ಹೊರಗಿನ ಸಹಾಯದಲ್ಲ ಅಥವಾ ನಮ್ಮೊಳಗಿನ ಒಗ್ಗಟ್ಟಿನಲ್ಲ? ಯೋಚಿಸಿ ನೋಡಿ.